ನಮಸ್ಕಾರ ಫ್ರೆಂಡ್ಸ್, ನಾನು ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡ್ತಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೈತ್ರಿ. ಇವತ್ತು ನಾನು ನಿಮಗೆ 2 ಆರೋಗ್ಯಕರ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ರೀ. ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಹೇಳ್ತಾ ಇರೋ ರೆಸಿಪಿ ಯಾವುದು ಅಂತಂದ್ರೆ ಕಾರ್ಚಿಕಾಯಿ ಪಲ್ಯ. ಕಾರ್ಚಿಕಾಯಿ ಇದು ತರಕಾರಿ ಫ್ರೆಂಡ್ಸ್. ಇದನ್ನು ನಮಗೆ ಎರ್ನಾಡು ಭೂಮಿಯಲ್ಲಿ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್. ಈ ತರಕಾರಿನ ನಾವು ಬೆತ್ತಿ ಬೆಳೆಯೋವಂಥ ತರಕಾರಿ ಏನಲ್ಲ. ಇದು ತನ್ನಿಂದ ತಾನು ಹೊಲದ ದಂಡಿ ಒಳಗೆ ಮಳೆಗಾಲ ಟೈಮ್ನಾಗ, ಮುಂಗಾರು ಮಳೆ ಟೈಮ್ನಾಗ ತನ್ನಿಂದ ತಾನು ಹುಟ್ಕೊಳ್ಳುವಂಥ ತರಕಾರಿ ಫ್ರೆಂಡ್ಸ್. ಇದನ್ನು ತಂದು ಇದು ಮಾರ್ಕೆಟ್ನಾಗೂ ಸಿಗ್ತೈತ್ರಿ. ಇದಾದಮೇಲೆ ಇದನ್ನು ತಂದು ನಾವು ತೆಗೆದು ಸ್ವಚ್ಛಂಗೆ ಅವನ್ನೆಲ್ಲ ತೊಳ್ಕೊಂಡು ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ, ಆಮೇಲೆ ತೊಳೆದಿರೋ ಆ ಕರ್ಚಿಕಾಯಿನ ಹಾಕಿ ಚಂದಂಗೆ ಹುರ್ಕೋಬೇಕ್ರಿ. ಇವನ್ನ ಚಂದಂಗೆ ಹುರ್ಕೋಬೇಕ್ರಿ ಫ್ರೆಂಡ್ಸ್. ಇವು ಎರ್ನಾಡು ಭೂಮಿಯಲ್ಲಿ ಮಾತ್ರ ಸಿಗ್ತಾವ್ರಿ ನಮಗೆ ಜಾಸ್ತಿ. ಆಮೇಲೆ ಮಾರ್ಕೆಟ್ನಾಗೂ ಈ ಮಳೆಗಾಲ ಟೈಮ್ನಾಗ ಸಿಗ್ತಾವ್ರಿ. ನೀವು ಅಲ್ಲಿಂದಾದ್ರೂ ತಂದು ಮಾಡ್ಕೋಬೋದು ರೀ ಫ್ರೆಂಡ್ಸ್. ಇದನ್ನು ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಚಂದಂಗೆ ಆಡಿಸ್ಕೋಬೇಕ್ರಿ. ಉಪ್ಪು ಹಾಕಿದರೆ ಸ್ವಲ್ಪ ನೀರು ಬಿಡ್ತೈತ್ರಿ. ಇದು ನೀರು ಬಿಟ್ಟ ಮೇಲೆ ಮತ್ತು ಹೊಳ್ಳಿ ನೀರೆಲ್ಲ ಹೋಗೋವರೆಗೂ ಮತ್ತು ಸ್ವಲ್ಪ ಎಣ್ಣೆಯಾಗನ ಬಾಡಿಸ್ಬೇಕ್ರಿ ಇದನ್ನು ಫ್ರೆಂಡ್ಸ್. ಈ ಪಲ್ಯ ತಿನ್ನೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ, ಇದು ಹಾಗಲಕಾಯಿ ಫ್ಲೇವರೇ ಇರ್ತೈತ್ರಿ. ಸ್ವಲ್ಪ ಒಗರು ಮತ್ತು ಕಹಿ ಇರ್ತೈತ್ರಿ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಇದು ಭಾಳ ಒಳ್ಳೇದ್ರಿ. ಇದರಿಂದ ಕಿಡ್ನಿ ಸ್ಟೋನ್ ಕರಗ್ತಾವಂತ್ರಿ. ಆಮೇಲೆ ಲಿವರ್ ಪ್ರಾಬ್ಲಮ್ ಏನೋ ಇದ್ರೂ ಕಡಿಮೆ ಆಗ್ತೈತ್ರಿ. ಆಮೇಲೆ ರಕ್ತದೊತ್ತಡ ಕಡಿಮೆ ಆಗತ್ತೆ ರೀ ಫ್ರೆಂಡ್ಸ್. ಈ ರೀತಿ ನಮಗೆ ಕಾಮನ್ನಾಗಿ ಎಲ್ರಿಗೂ ಬರುವಂಥ ಕಾಯಿಲೆ ಇವೆ ಈಗಿನ ದಿನದೊಳಗೆ. ಹೀಗಾಗಿ ಸೈಂಟಿಫಿಕ್ಕಾಗಿ ವಿಚಾರ ಮಾಡಿ ಈ ಪಲ್ಯ ಮಾಡ್ಕೊರಿ, ತಿನ್ನಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೇದು ರೀ. ಇವು ಸೀಸನ್ದಾಗ ಮಾತ್ರ ಸಿಗ್ತಾವ್ರಿ. ಸಿಕ್ಕಾಗ ನಾವು ತಿಂದು ನಮ್ಮ ಆರೋಗ್ಯ ವೃದ್ಧಿ ಮಾಡ್ಕೋಬೇಕಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಇದೆಲ್ಲ ಬಾಡಿದ ಮೇಲೆ ನಾವು ಏನು ಮಾಡಬೇಕು, ಒಂಚೂರು ಖಾರ ಪುಡಿ ಹಾಕ್ಬೇಕ್ರಿ. ಆಮೇಲೆ ಕೊತ್ತಂಬರಿ ಹಾಕಿ ಖಾರ ಪುಡಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಒಂಚೂರು ನಿಂಬೆ ಹಣ್ಣು ಹಿಂಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆತ್ರಿ ಫ್ರೆಂಡ್ಸ್. ಇದೇನು ಜಾಸ್ತಿ ಶ್ರಮ ಪಡುವಂಥ ಪಲ್ಯ ಏನಲ್ರಿ. ಇದು ಶ್ರಮ ಇಲ್ಲದೆ ಆರೋಗ್ಯಕರವಾಗಿ ಮಾಡ್ಕೊಳ್ಳುವಂಥ ಪಲ್ಯ ಅಂದ್ರೆ ರೀ. ಇದನ್ನು ಬಿಸಿ ರೊಟ್ಟಿ ಜೊತೆ ತಿಂದು ಬಿಟ್ರೆ ಮಸ್ತ್ ಇರ್ತೈತ್ರಿ. ನಾನು ತಿಳಿಸಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ಈ ಕಾರ್ಚಿಕಾಯಿ ಪಲ್ಯ ಜೊತೆಗೆ ಮತ್ತೊಂದು ಕಾಂಬಿನೇಷನ್ ಆಗುವಂಥ ಪಲ್ಯನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಇನ್ನೊಂದು ರೆಸಿಪಿ ಹೇಳ್ಕೊಡ್ತೀನಿ ರೀ. ಅದೇನಂತಂದ್ರೆ ಬಿಸಿ ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗುವಂಥದ್ದು ಏನು ಅಂತಂದ್ರೆ ಜುಣ್ಕಾರಿ. ಇದು ಭಾರಿ ಟೇಸ್ಟ್ ಆಗ್ತೈತ್ರಿ ಬಿಸಿ ರೊಟ್ಟಿ ಜೊತೆ. ಅದನ್ನು ಹೆಂಗೆ ಮಾಡೋದು ಅಂತಂದ್ರೆ, ಒಂದು ಬಾಣಲೆ ತೊಗೊರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆ, ಜೀರಿಗೆ, ಆಮೇಲೆ ಸಣ್ಣಗೆ ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕಿರಿ. ಸ್ವಲ್ಪ ಕರಿಬೇವು ಹಾಕಿರಿ ಫ್ರೆಂಡ್ಸ್. ಇದು ಒಂದು 2ರಿಂದ 2.5 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ನೀರಾಗ ಹಾಕಿ ಪೇಸ್ಟ್ ಕತೆ ಮಾಡಿ ಒತ್ತಟ್ಟಿಗೆ ಇಟ್ಕೋಬೇಕ್ರಿ. ಅದಾದಮೇಲೆ ಇದು ಉಳ್ಳಾಗಡ್ಡಿ ಎಲ್ಲ ಬಾಡಿದ ಮೇಲೆ ನಾವು ಒಂಚೂರು ಅರ್ಶಿಣ ಪುಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಖಾರ, ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಒಗ್ಗರಣೆ ಎಲ್ಲನೂ ಮಾಡ್ಕೋಬೇಕ್ರಿ. ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ನಾವು ಕಲಸಿಟ್ಟ ಆ ಹಿಟ್ಟನ್ನು ಇದಕ್ಕೆ ಹಾಕಬೇಕ್ರಿ. ಕಡಲೆ ಹಿಟ್ಟಿಂದ ಪೇಸ್ಟ್ ಎಲ್ಲನೂ ಇದಕ್ಕೆ ಹಾಕಬೇಕ್ರಿ. ನಿಮಗೆ ತೆಳ್ಳಂದು ಪಲ್ಯ ಬೇಕಂತಂದ್ರೆ ಸಾಂಬಾರು ಗತಿ ನೀರು ಜಾಸ್ತಿ ಹಾಕೋರಿ. ಬೇಡ ನಿಮಗೆ ಗಟ್ಟಿ ಪಲ್ಯನ ಬೇಕಂತಂದ್ರೆ ಒಂಚೂರು ನೀರು ಕಡಿಮೆ ಹಾಕಿರಿ. ಚಂದಾಗ ಹಸಿ ವಾಸನೆ ಎಲ್ಲ ಹೋಗುವಂಗೆ ಕುದಿಸ್ಕೋರಿ ಫ್ರೆಂಡ್ಸ್. ಇದು ಪಲ್ಯ ಕುದಿ ಟೈಮಿಗೆ ಭಾಳ ಜೋರು ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇದು ಸಿಡಿಯೋ ಚಾನ್ಸಸ್ ಇರ್ತೈತ್ರಿ. ಹೀಗಾಗಿ ಸ್ವಲ್ಪ ಸಣ್ಣಗಿಟ್ಟು ಗ್ಯಾಸನ್ನು ಕಡಿಮೆ ಫ್ಲೇಮ್ನಾಗ ಇಟ್ಕೊಂಡು ನಾವು ಕುದಿಸ್ಕೋಬೇಕ್ರಿ. ಇದಾದಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಅದ್ರ ಮ್ಯಾಗ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕ್ರಿ. ಅದು ಅಷ್ಟೊತ್ತಿಗೆ ನಾವು ಬಿಸಿ ಬಿಸಿ ರೊಟ್ಟಿಯನ್ನು ರೆಡಿ ಮಾಡ್ಕೋಬೇಕ್ರಿ. ರೆಡಿ ಮಾಡಿಕೊಂಡು ತಿಂದುಬಿಟ್ರೆ ಭಾರಿ ಟೇಸ್ಟ್ ಇರ್ತೈತ್ರಿ. ಇವತ್ತು ಬಿಸಿ ರೊಟ್ಟಿ ಜೊತೆ ಡಬಲ್ ಕಾಂಬಿನೇಷನ್ ಏನಂತಂದ್ರೆ ಕಾರ್ಚಿಕಾಯಿ ಪಲ್ಯ ಮತ್ತು ಇದು ಜುಣ್ಕ, ಇವೆರಡೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಇರ್ತೈತ್ರಿ. ನಾನು ತಿಳಿಸ್ಕೊಟ್ಟಿರೋ ಈ ರೆಸಿಪಿ ಹೇಗಿವೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.